ಬಳ್ಳಾರಿಯಲ್ಲಿ ನೋಡ್ತಾ ಇದ್ದೀವಿ ಮೊದಲೇ ಉರಿ ಬಿಸಿಲು ಬಳ್ಳಾರಿ ಎಷ್ಟರ ಮಟ್ಟಿಗೆ ಕಾದು ಬಿಟ್ಟಿರುತ್ತೆ ಅಂದರೆ ಬಳ್ಳಾರಿ ಭಗವಂತನೇ ಕಾಪಾಡಬೇಕು 8 ಗಂಟೆ 9 ಗಂಟೆಗೆ ಹೊರಗಡೆ ಹೋಗೋಕ್ಕಾಗಲ್ಲ ಅಂಥ ಸ್ಥಿತಿ. ಹೀಗಾಗಿ ಕೆಲವರು ಮತ ಚಲಾಯಿಸಲಿಕ್ಕೆ ಬಂದಂಥವ್ರಿಗೆ ಮತ ಚಲಾಯಿಸಿದಂಥವ್ರಿಗೆ ಮಜ್ಜಿಗೆ ವಿತರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕಾರವಾರ ಎಮ್ ಎಲ್ ಎ ಅವ್ರನ್ನ ಕೂಡ ನೋಡ್ತಾ ಇದ್ದೀವಿ ನಾವು. ರೂಪಾಲಿ ಅವ್ರನ್ನ ಅವರು ಮತದಾನಕ್ಕೆ ಬಂದಿದ್ದಾರೆ. ಇನ್ನೊಂದು ಬಲಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ ಮತದಾರರಿಗೆ ಈ ಮಜ್ಜಿಗೆಯನ್ನು ಹಂಚುವಂಥ ಸೇವೆಯನ್ನು ಕೂಡ ಕೆಲವರು ಮಾಡ್ತಾ ಇದ್ದಾರೆ. ಇನ್ನು ಕಳೆದ ಬಾರಿಯ ಈ ಉಪಚುನಾವಣೆಯಲ್ಲಿ ಉಗ್ರಪ್ಪ ಜಯಭೇರಿ ಬಾರಿಸಿದ್ರು, ಅದು ಬಳ್ಳಾರಿಯಿಂದ. ಯಾಕಂದರೆ ಅವರು ಗೆದ್ದಿರೋಂಥ ಅಂತರ ಇದೆಲ್ಲ ಬಹಳ ಆಶ್ಚರ್ಯ ತರಿಸುವಂಥ ಅಷ್ಟರ ಮಟ್ಟಿಗೆ ಅವರ ಅಂತರದಲ್ಲಿ ಗೆದ್ದಿದ್ದು. ಇದಕ್ಕೆ ಕಾರಣ ಏನು ಅಂದರೆ ಡಿ ಕೆ ಶಿವಕುಮಾರ್ ಕೂಡ ಇಲ್ಲಿ ಭಾಳ ದೊಡ್ಡ ತಂತ್ರಗಾರಿಕೆಯನ್ನು ಹೆಣೆದಿದ್ದು, ಜೊತೆಗೆ ಏನಂದರೆ ದೋಸ್ತಿಗಳು ಒಂದಾಗಿದ್ದು. ಈ ಬಾರಿ ಕೂಡ ಹೆಂಗಾದರೂ ಮಾಡಿ ಗೆಲ್ಲೇಬೇಕು ಅಂತ ಉಗ್ರಪ್ಪ ಹರಸಾಹಸವನ್ನು ಮಾಡ್ತಾ ಇದ್ದಾರೆ. ನೋಡಬೇಕು ಎಷ್ಟರ ಮಟ್ಟಿಗೆ ಸ್ಥಿತಿಗತಿಗಳು ಅಲ್ಲಿಗೆ ಪೂರಕವಾಗಿದೆ ಅನ್ನುವಂಥದ್ದು.